ನನಗೆ ಒಂದು ಫೋನಿಂದ ಕೆಲಸ ಬಂದೈತಿ ಅಂದ್ರೆ ಏನು ಪ್ರಮೋಷನ್ ಅಲ್ರಿಪ್ಪ ನಂದು ನಸೀಬ್ ಮ್ಯಾಗ ಗಂಡು ಯಾಕಂದ್ರೆ ನಮ್ಮ ದೋಸ್ತನ ಅಂಗಡಿ ಬಂದೈತಿ ದೇವರಿಗೆ ನಮಸ್ಕಾರ ಮಾಡಿ ಬರೋಣ ಅಂತ ಹೊಂಟೀನಿ. ಅಲ್ಲಿ ಹೊಸದ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ರ ಎಲ್ಲ ಹುಡುಗರಿಗೆ ಇಲ್ಲಿ ಒಂದು ಪದ್ಧ ಸೇರಿ ಶೆಡ್ನೆ ಹಾಕ್ಯಾರ. ಯಾಕಂದ್ರೆ ಬಿಸಿಲು ಭಾಳ ಇದಕ್ಕೆ ಅಲ್ಲಿ ದೇವ್ರದ ದರ್ಶನ ಅಂತ ಮುಗೀತು. ಇವಾಗ ಮತ್ತೆ ರೀಲ್ಸ್ ಮಾಡ್ಬೇಕಂತ ಗದಿಗೆ ಬಂದಿವಿ. ಯಾಕಂದ್ರೆ ನಮ್ಮ ಇಲ್ಕಲ್ಲಾಗಂತ ನೀರಿನ ಸಮಸ್ಯೆ ಭಾಳ ಐತ್ರಿಪ್ಪ. ಯಾರ್ಯಾರು ನೀರಿನ ಮಿನಿಸ್ಟರ್ ಅದ್ರಿ ನಮ್ಮ ಇಲ್ಕಲ್ಲಿಗೆ ಸ್ವಲ್ಪ ನಮ್ಗೆಲ್ಲರಿಗೆ 2 ಗಾಲಿ ಕಡಿಸಿರ, ಅವ್ರಿಗೆ 3 ಗಾಲಿ ಕೊಡಿಸ್ಬಿಟ್ರ. ಇವತ್ತು ಮನೆಗೆ ಕಾಕ ಮತ್ತು ಮಾಮ ಬಂದಿದ್ರು. ಆಗಲೇ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವ್ ಎಲ್ಲಿಗೆ ಹೊಂಟಿವಿ ಅಂದ್ರೆ ಇಲ್ಲೇ ನಮ್ಮ ಬಾಜು ಏರಿಯಾದಾಗ ನಾಗಪ್ಪ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಕತ್ತಾರ. ಸೊ ಅಲ್ಲಿ ನನಗೆ ಇನ್ವೈಟ್ ಮಾಡಿದ್ರೆ, ಯಾಕಂದ್ರೆ ಅದೇ ಏರಿಯಾದಾಗ ನಾ ಹಾಲು ಕೊಡಕ್ಕೆ ಹೋಗ್ತೇನೆ. ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿ ಬರೋಣ ಅಂತ ಹೊಂಟೀನಿ. ಅಲ್ಲಿ ಹೋಗಿ ಯಾರ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ನಿಂತ ಒಂದು ಸ್ವಲ್ಪ ಸೇವೆ ಅದೇನು ಮಾಡೋಣ, ಇಲ್ಲ ಡೈರೆಕ್ಟ್ ಮನೆಗೆ ಬರೋಣ. ಫ್ಲಾಶ್ ಬ್ಯಾಕ್. ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲಿಗೆ ಹೊಂಟೀನಿ ಅಂದ್ರೆ ನನಗೆ ಒಂದು ಫೋನಿಂದ ಕೆಲಸ ಬಂದೈತಿ. ಅಂದ್ರೆ ಏನು ಪ್ರಮೋಷನ್ ಅಲ್ರಿಪ್ಪ. ನಂದು ಹಳೆಯದ ಐಫೋನ್ದಾಗ ನಂದು ವಾಟ್ಸಪ್ ಇತ್ತು. ಇವಾಗ ನಾನು ಆಂಡ್ರಾಯ್ಡ್ ಫೋನಿಗೆ ಹಾಕ್ಸ್ಕೊಂಬರಕೊಂಡಿನಿ. ಬಟ್ ನನಗೆ ಅದ್ರ ಒಳಗಿನ ಡಾಟಾ ಏನೂ ಮಿಸ್ ಆಗಬಾರ್ದು. ಅಂದರೆ ಯಾವ ಥರ ಮಾಡ್ಕೋಬೇಕಂದ್ರೆ ನನಗೆ ಗೊತ್ತಿಲ್ಲ, ಯೂಟ್ಯೂಬ್ ನೋಡಿದ್ರೆ ಅರ್ಥ ಆಗಿಲ್ಲ. ಇವಾಗ ನಮ್ಮ ದೋಸ್ತನ ಅಂಗಡಿ ಹೊಂಟೀನಿ. ಅಲ್ಲಿ ಹೋಗಿ ನನ್ನ ಫೋನಿಂದ ವಾಟ್ಸಪ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಡಾಟಾ ಮಿಸ್ ಆಗಬಾರ್ದು. ಅಲ್ಲಿದ್ದ ಮತ್ತು ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದು ನಂಗೆ ಏನೂ ಐಡಿಯಾ ಇಲ್ಲ. ಯಾಕಂದ್ರೆ ಕೆಲಸ ಅಂತೂ ಅಷ್ಟು ಲಿಟ್ರಲಿ ಕಮ್ಮಿ ಅದಾವು. ನೋಡೋಣ ಎಲ್ಲಕ್ಕಿನಿ ಅದ್ರ ಮೇಲೆ ಡಿಪೆಂಡ್. ನಾವು ಓದಿದ್ದೆಲ್ಲ ತೋರಿಸ್ತಿರ್ತೀನಿ ಅಂತ. ಯಾಕಂದ್ರೆ ನಂದು ಡೈಲಿ 5 to 6 minutes ನಂದು ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ಕೊಡ್ಬೇಕು ಅನ್ನೋದು ನನ್ನ ಆಸೆ ಐತಿ. ಅದೇ ಥರ ಮೇಂಟೈನ್ ಮಾಡ್ತಿರ್ತೀನಿ ಅಂತ ನೀವು ನೋಡ್ತಾ ಇದ್ದೀವಿ. A few moments later. ನಸೀಬ್ ಮ್ಯಾಗ ಗಂಡು ಯಾಕಂದ್ರೆ ನಮ್ಮ ದೋಸ್ತನ ಅಂಗಡಿ ಬಂದೈತಿ. ಲ್ಯಾಟ್ರಿ ಕಂಗ್ರಾಚುಲೇಷನ್ ಬ್ರದರ್. ಅದಕ್ಕೆ ಇವಾಗ ನಾವು ಹೊಂಟಿವಿ ನಮ್ಮ ಅಜ್ಜಿ ಮನೆಗೆ. ಇದೇ ನಮ್ಮ ಏರಿಯಾ ಬಾಜು ಒಂದು ಶಿವಾಜಿ ನಗರ ಅಂತ ಐತಿ. ಅಲ್ಲಿ ಮೊದಲೊಂದು ನಾಗಪ್ಪ ಅವ್ರ ಮೂರ್ತಿ ಇತ್ತು. ಭಾಳ ದಿವಸ ಆಗಿದ್ದಕ್ಕೆ ಭಿನ್ನ ಆಗಿತ್ತು ಅಂತೇಳಿ ಇವಾಗ ಹೊಸದ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ರ. ಸೊ ಅಲ್ಲಿದೆ ಇವಾಗ ನಿಮ್ಗೊಂದು ಸಣ್ಣದ ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ. ಮೂರ್ತಿ ಪ್ರತಿಷ್ಠಾಪನೆ ಭಾಳ ಚಂದ ಮಾಡ್ರ. ಆ್ಯಂಡ್ ಇವಾಗ ನಾವು ಪ್ರಸಾದಕ್ಕೆ ಬಂದ್ವಿ. ಅದು ಏನೈತಂದ್ರೆ ಇಲ್ಲಿ ಹುಗ್ಗಿ ಮತ್ತು ಬದ್ನಿಕಾಯಿ ಐತೆ. ಆ್ಯಂಡ್ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಅದರ. ಬಿಸಿಲು ಇದ್ದ ಕಾರಣಕ್ಕೆ ಒಂದು ಶೆಡ್ ನಮ್ಗೆ ಆಸರೆ ಕೊಡ್ರ. ಎಲ್ಲ ಹುಡುಗರಿಗೆ ಇಲ್ಲಿ ಒಂದು ಪದ್ಧ ಸೇರಿ ಶೆಡ್ನೆ ಹಾಕ್ಯಾರ. ಯಾಕಂದ್ರೆ ಬಿಸಿಲು ಭಾಳ ಇದಕ್ಕೆ ಅಲ್ಲಿ ಟೆಂಟನ್ನು ಹಾಕಿದ್ದು ನಮ್ಗೆ ಸಫಿಷಿಯಂಟ್ ಅನ್ಸಂಗಿಲ್ಲ ವಿಡಿಯೋ ಮಾಡೋಕೆ. ಅದಕ್ಕೆ ನಮ್ಮ ಹುಡುಗರೆಲ್ಲರೂ ಇಲ್ಲಿ ಬಂದೀವಿ. ಆ್ಯಂಡ್ ಇವಾಗ ಊಟ ಮಾಡೋಣ. ಊಟ ಮಾಡಿ ಇನ್ನೂ ನಮ್ದು ಭಯಂಕರ ಕೆಲಸ ಐತಿ. ನೋಡ್ಬೇಕು ಏನೇನು ಹಾಕೈತಿ ಏನೇನಿಲ್ಲ ಅಂತ. ಆ್ಯಂಡ್ ವಿಡಿಯೋ ಅಂತೂ ಕಂಟಿನ್ಯೂ ಹಾಕಿರ್ತೈತಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರೆ ನಿಮ್ದು, ತೋರ್ಸೋದು ಎಲ್ಲ ನಂದು. ದೇವ್ರದ ದರ್ಶನ ಅಂತ ಮುಗೀತು. ಇವಾಗ ಮತ್ತೆ ರೀಲ್ಸ್ ಮಾಡ್ಬೇಕಂತ ಗದಿಗೆ ಬಂದಿವಿ. ಯಾಕಂದ್ರೆ ನಂದೊಂದು ಕಂಟೆಂಟ್ ಇತ್ತು. ಸೊ ಇಲ್ಲಿ ಬಂದಿವಿ. ಹೇಮಂತ್ ಅಣ್ಣವ್ರದ್ದು ಒಂದು ದೇವ್ರದ ಕಂಟೆಂಟ್ ಐತೆ ಅಂತ ಎಲ್ಲರೂ ಸೇರಿ ಒಂದು ಕಂಟೆಂಟ್ ಮಾಡೋದೈತಿ. ಯಾಕಂದ್ರೆ 3 ಮತ್ತು ಅವ್ರದ್ದು ಏನೋ ಒಂದು ಟೈಟ್ ಶೆಡ್ಯೂಲ್ ಹಾಕೊಂಡ್ರು ಅವರು. ನಾನು ಹೋಗಿ ಎಡಿಟ್ ಮಾಡಿ ನಾಳಿದ್ದು ಇವತ್ತು ಪೋಸ್ಟ್ ಹಾಕ್ಬೇಕು. ನೋಡೋಣ. ಹಕ್ಕಿಕತ್ತಂತೂ ಇಷ್ಟ ಹೇಳೀನಿ. ಮುಂದೆ ಏನೇನು ಟೈಟ್ ಶೆಡ್ಯೂಲ್ ಬರ್ತಿರ್ತಾವೆ ನೋಡ್ತಾ ಇರೋಣ. ವೇಟ್ ಮಾಡ್ತಾ ಇರ್ರಿ. ಸುರಿವಾ ಮಳೆ ನಿಂತು ತಂಪಾಗಿದೆ. ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ. ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ. ತನ್ನದೆಂಬ ರೆಕ್ಕೆಯ ಪಾರಿಗೊಟ್ಟಿದೆ. ಸೋತಾಯಿ ಸಮಯ ಹಾಡಾಗಿದೆ. ಹೇ ಭಗವಂತ, ಅತಿಯಾಗಿ ಕಷ್ಟ ಕೊಡಬೇಡ ಎಂದು ಕೇಳಲಾರೆನು ನಾನು. ಅದೆಂಥದೇ ಕಷ್ಟ ಬಂದರೂ ನಗು ನಗುತ್ತಾ ಎದುರಿಸಿ ಮುನ್ನುಗ್ಗೋ ಶಕ್ತಿ ನೀಡು ಎಂದು ನಿನ್ನಲ್ಲಿ ತಲೆಬಾಗಿ ಕೇಳುವೇನು ನಾನು. ಇಲ್ಲೇ ಗದಗಿಲಿದ್ರ ಬರುವಾಗ ಇಲ್ಲೇ ಬುಡ್ಡಪ್ಪನ ಬಾವಿ ಅಂತ ಐತಿ. ಇಲ್ಲೆಲ್ಲರೂ ಹೆಣ್ಮಕ್ಳು ಬಟ್ಟೆ ಹೋಗಿ ಬರ್ತಾರೆ. ಯಾಕಂದ್ರೆ ಈಗ ಇಲ್ಕಲ್ಲಾಗ ನೀರಿನ ಸಮಸ್ಯೆ ಭಾಳ ಐತಿ. ಫೇಸ್ ವಾಶ್ ಮಾಡ್ಕೋಬೇಕಂತ ಬಂದೀವಿ. ಅದ್ರೊಳಗೆ ಮುಖ ತೊಗೋಬೇಕಂದ್ರೆ ಡ್ರೆಸ್ ಎಲ್ಲ ಹೊಲ್ಸಾಗ್ತದೆ. ಸೊ ಡೈರೆಕ್ಟಾಗಿ ಮುಖನ ಎದ್ದೋಣ ಅಂತ ನೋಡೋಣ. ಫಸ್ಟ್ ಟೈಮ್ ಫೋನು ಎಕ್ಸ್ಪೆರಿಮೆಂಟ್ ಮಾಡೋಣ. ನೀರಾಗ ಎದ್ದಾನ ಏನೇನು ಹಾಕೈತೆ ಅಂತ ನೋಡೋಣ. ಇವರಿಬ್ರು ಕಾಂಪಿಟೇಷನ್ ಮಾಡಕತ್ತಾರ. ಅದೇನಂದ್ರೆ ನೀರಾಗ ಯಾರು ಭಾಳ ಹೊತ್ತು ಉಸಿರು ಹಿಡ್ಕೊಂಡು ನಿಂದಿರ್ತಾರಂತ. ಅದ್ರೊಳಗೆ ಗೆದ್ದಿದ್ದು ನಮ್ಮ ಹೇಮಂತ್ ಅಣ್ಣ 15 ಸೆಕೆಂಡ್ ಹಿಡ್ಕೊಂಡಿದ್ರು. ಎಷ್ಟೋ ಜನ ನಮ್ಮ ಇಲ್ಕಲ್ಲಿನ ಯುವಕರು, ನಮ್ಮ ವಯಸ್ಸಿನವ್ರ ಎಲ್ಲರೂ ಇಲ್ಲೇ ಬುಡ್ಡಪ್ಪನ ಬಾವಿ ಬರ್ತಾರೆ, ಸ್ನಾನ ಮಾಡ್ತಾರೆ. ಆದಷ್ಟು ಜಲ್ದಿ ನಾವು ಬರೋಣ ಅಂತ ಹೇಮಂತ್ ಅಣ್ಣ ಮತ್ತು ನಮ್ಮ ಹುಲಿ ಇವತ್ತು ಬಂದಿದ್ರು. ಬಂದು ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲೇ ಹನುಮಪ್ಪನ ಗುಡಿ ಐತಿ. ಇಲ್ಲೇ ಹನುಮಪ್ಪನ ಗುಡಿ ನಮಸ್ಕಾರ ಮಾಡೋದ್ರಿಂದ ಮನೆಗೆ ಹೋಗೋದಂತ ರೆಡಿಯಾಗಿ. ನಮ್ಮ ಇಲ್ಕಲ್ಲಾಗಂತೂ ನೀರಿನ ಸಮಸ್ಯೆ ಭಾಳ ಐತ್ರಿಪ್ಪ. ಯಾರ್ಯಾರು ನೀರಿನ ಮಿನಿಸ್ಟರ್ ಅದ್ರಿ ನಮ್ಮ ಇಲ್ಕಲ್ಲಿಗೆ ಸ್ವಲ್ಪ ನೋಡ್ರಿಪ್ಪ. ಅದು ಏನು ಬಗೆಹರಿಸ್ರಿ. ಹೆಂಗೆ ಮಾಡಕತ್ತೀರಿ ನೀವು, ಹೆಂಗೆ ಮಾಡಕತ್ತೀರ ಅನ್ನೋದು ತಿಳಿವಲ್ತ. ನಿಮ್ಮ ಪ್ರಾಬ್ಲಮರ ಏನು ಹೇಳ್ರಿಪ್ಪ. ಸ್ಟ್ರೈಕ್ ಗೀಕ್ ಮಾಡಕತ್ತಾರ. ನಾನು ವ್ಲಾಗ್ ಮಾಡಿದ್ನಪ್ಪ. ಬಂದು ಒಂದು ಏನಾರ ಕಂಟೆಂಟ್ ಕೊಡೋಣ ಅಂದ್ರೆ ಅದಕ್ಕೂ ತಯಾರಾಗವಲ್ರಿ ನೀವು. ನೋಡ್ರಿ ಮತ್ತೆ ಏನೇನು ಮಾಡ್ತೀರಿ. ನೀವು ಬಿಟ್ಟಿದ್ದೈತಿ. ನಮ್ಮ ಜೊತೆ ರೀಲ್ಸ್ ಮಾಡಕ್ಕೆ ಬರ್ತಾನಲ್ಲ ಅವ 10th ಪಾಸ್ ಆಗಿದ್ದಕ್ಕೆ ಪ್ರಜ್ವಲ್ ಅವ್ರ ಮನೆ ಒಂದು ಭರ್ಜರಿ ಗಾಡಿ ಕೊಡಿಸ್ಯಾರ. ನಮ್ಗೆಲ್ಲರಿಗೆ 2 ಗಾಲಿ ಕಡಿಸ್ಯಾರ. ಅವ್ರಿಗೆ 3 ಗಾಲಿ ಕೊಡಿಸ್ಬಿಟ್ರ. ಹೆಂಗೆ ಹೊಡ್ಯಾಕತ್ತ ನೋಡ್ರಿ.
ಇನ್ನೂ ಸಣ್ಣ ಹುಡುಗರು ಬುದ್ಧಿನ ಬಿಟ್ಟಿಲ್ಲ. ಆಲ್ರೆಡಿ ಈಗ PUC ಕಾಲೇಜ್ ಹೋಗ್ಯಪ್ಪ ಚಂದ ಹಾಕ್ಯಾರ ಅಂದ್ರೆ ಸಣ್ಣ ಹುಡ್ರಂಗೆ ಏನ 3 ಗಾಲಿ ಸೈಕಲ್ ತೊ ಅಡ್ಡಾಡಕತ್ಬಿಟ್ಟಾನ. ಆಸಿ ಶಿವ ಮಾರಿ ನೀನು ಹಿಂದ ರಿವರ್ಸ್ ಗೇರ್ ಬಿಟ್ಟಿಲ್ಲ ಇವನ್ನ ನೋಡ್ರಿ, ನೀವ್ರ ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ ಅವನಿಗೆ. ಸರ್ ನಮ್ಮದು ಗಾಡಿ ಸೇಲ್ ಮಾಡಿದಿತ್ತು ತೊಗೊಂತೀರಾ? ಇಲ್ಲ ಸರ್, ಕಂಗ್ರ್ಯಾಚುಲೇಷನ್ಸ್, 10th ಪಾಸ್ ಆಗಿದ್ದಕ್ಕೆ ನಿನಗೆ ಮನೆಗೆ ಈ ಸ್ಕೂಟಿ ಕೊಡ್ಸ್ಯಾರ. ಆ್ಯಂಡ್ ಇದ್ರ ಮ್ಯಾಗ ಬಿಸ್ನೆಸ್ ಮಾಡ್ರಿ, ಒಳ್ಳೇದಾಗ್ಲಿ. ಸರ್ ಹಂಗಾಗಿ ಗಾಡಿ ಸೇಲ್ ಮಾಡ್ತಾ ಇದ್ದೆ. ಸಮಜ್ರಿ ಯಾರು ತೊಗೊಂಡಿದ್ದೆ ಕೇಳಿ. ನಕಲಿ ಮಾಡ್ಬೇಡ ಮರಿ ನೀನು. ಗಾಡಿ 2020 ಇಲ್ಲಿಗೆ ನಮ್ಮ ನಡೆ ಡೈರೆಕ್ಟ್ ಮನೆ ಕಡೆ. ಯಾಕಂದ್ರೆ ರೀಲ್ಸ್ ಮಾಡೋದು ಮುಗಿತು. ಹೇಮಂತ್ ಅಣ್ಣನೂ ಅವ್ರ ಮನೆಗೆ ಹೋದ್ರೆ, ಮನೆಗೆ ಗೆಸ್ಟ್ ಬಂದಾರಂತ, ಮಾಮನವರು ಮತ್ತು ಕಾಕಾರ್ ಬಂದಾರಂತ. ಅಲ್ಲಿ ಹೋಗೋಣ, ಅವ್ರು ಅದಾರೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕಾಲ್ ಮಾಡಿ ನಂಗೆ 1 ತಾಸು ಆತ, ನಾನು ಫೋನ್ ಎಬ್ಸಿಲ್ಲ. ಯಾಕಂದ್ರೆ ಶೂಟ್ದಾಗ ಇರ್ತೀವಿ, ಫೋನ್ ಸೈಲೆಂಟ್ ಇರ್ತೈತಿ. ಇವಾಗ ಹೋಗ್ತೀನಿ, ನೋಡ್ತೀನಿ, ಇದ್ರೆ ಮಾತಾಡ್ಸೋದು, ಇಲ್ಲಾಂದ್ರೆ ಫೋನ್ ಹಚ್ಚಿ ಮಾತಾಡಿ ಕ್ಲಿಯರ್ ಮಾಡೋಣ ಅಂತ. ಇಲ್ಲಿಗೆ ಇವತ್ತಿಂದ ಎಲ್ಲ ಕೆಲಸನೂ ಎಂಡ್ ಆಗೈತಿ. ಅಂದ್ರೆ ನಂದು ಶೆಡ್ಯೂಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿನಿ ಇವತ್ತು ಆಗಿರೋ ಟಾಸ್ಕ್ ಬಗ್ಗೆ. ಇವತ್ತು ಮನೆಗೆ ಕಾಕ ಮತ್ತು ಮಾಮ ಬಂದಿದ್ರು. ಆಗಲೇನೆ ಹೇಳಿದ್ದೆ ಕಾಕ ಮತ್ತು ಮಾಮ ಬಂದಾರಂತ. ನಾ ಬರೋದ್ಲಿ ಆಲ್ರೆಡಿ ಅವ್ರು ಹೋಗಿದ್ರು. ನನ್ನ ಸಂಬಂಧ ಭಾಳ ವೇಟ್ ಮಾಡಿದ್ರು ಅಂತಲೂ ಕೇಳ್ಪಟ್ಟೆ. ಅದಕ್ಕೆ ಸ್ವಲ್ಪ ನೋವಾಗತೈತಿ. ಇವಾಗ ಜಸ್ಟ್ ಅವರಿಗೂ ಕಾಲ್ ಮಾಡಿ ಯೋಗಕ್ಷೇಮ ಎಲ್ಲ ಕೇಳ್ಕೊಂಡೆ. ಅವ್ರ ಮನೆಯೊಳಗೆ ಒಂದು ಸಣ್ಣ ಫಂಕ್ಷನ್ ನಡೆಯಕತ್ತೈತಿ, ಅದಕ್ಕೆ ಇನ್ವೈಟ್ ಮಾಡೋಕೆ ಬಂದಿದ್ರು. ಆ್ಯಂಡ್ ಫ್ರೀ ಇದ್ರೆ ಅದಕ್ಕೂ ಫಂಕ್ಷನಿಗೆ ಹೋಗೋಕೆ ಟ್ರೈ ಮಾಡ್ತೀನಿ. ಬಟ್ ಹೆವಿ ಟೈಟ್ ಶೆಡ್ಯೂಲ್ದಾಗದೀನಿ ಆ್ಯಂಡ್ ಎಲ್ಲಿ ಹೋಗೋಕೆ ಬರೋಂಗಿಲ್ಲ. ಅಷ್ಟು ಕೆಲಸ ಭಾಳ ಬಂದವು. ಆ್ಯಂಡ್ ಹಿಂಗೆ ಯಾವಾಗಲೂ ನಾನು ಬ್ಯುಸಿ ಆಗಿರ್ಬೇಕು ಅನ್ನೋದು ನನ್ನ ಆಸೆ ಆಗೈತಿ. ನನ್ನ ಡೈಲಿ ರೊಟೀನ್ ನಿಮ್ಮ ಮುಂದೆ 5 ರಿಂದ 6 ನಿಮಿಷ ಇಡೋಕೆ ಟ್ರೈ ಮಾಡ್ತೀನಿ. ಹೆಚ್ಚಾದರೂ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದಾಗಿತ್ತು ಇವತ್ತಿನ ನನ್ನ ಹಕ್ಕಿಕತೆ. ಇನ್ನು ಮುಂದೆ ಡೈಲಿ ಇದೇ ಥರ ನಾನು ವೀಡಿಯೋ ಹಾಕ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.